ಓಕೆ, ತಹಶೀಲ್ದಾರ್ ಈಗ ಸನ್ಯಾಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ, ಸನ್ಯಾಸಿ ಆಗಿದ್ದಾರೆ ನಾಗರಾಜ್ ಅವರು. 2006 ಜುಲೈ 15ನೇ ತಾರೀಕಿನಂದು ಅವರು KS ಅಧಿಕಾರಿಯಾಗಿ ತಹಶೀಲ್ದಾರ್ ಆಗಿ ನೇಮಕಗೊಂಡರು. 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಆದರೆ ನಿನ್ನೆ ಜುಲೈ 15ನೇ ತಾರೀಕು 2011ರಂದು ಅವರು ಸನ್ಯಾಸಿಗಳಾಗಿ ಅವರು ಪರಿವರ್ತನೆಗೊಂಡಿದ್ದಾರೆ. ಲೌಕಿಕ ಜೀವನದಿಂದ ಆಧ್ಯಾತ್ಮ ಜೀವನದತ್ತ ಅವರು ತೆರಳಿದ್ದಾರೆ. ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ತಹಶೀಲ್ದಾರ್ ಆಗಿರುವಾಗ ರಾಜಕಾರಣಿಗಳ ಒತ್ತಡ ಇತ್ತಾ? ಸೊ ಅದರಿಂದ ಬೇಸರಗೊಂಡು ನೀವು ಸನ್ಯಾಸತ್ವ ಸ್ವೀಕರಿಸಿದ್ದೀರಾ ಅನ್ನುವಂಥ ಮಾತನ್ನು ಅದನ್ನು ಕೂಡ ಅವರು ಅಲ್ಲಗೆಳೆದರು. ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಇಲ್ಲ. ನಮಗೆ ಏನು ಅಂತಂದರೆ ಹೆಚ್ಚೆಚ್ಚು ಜನಸೇವೆ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ. ಬಾಲಗಂಗಾಧರನಾಥ ಸ್ವಾಮೀಜಿಗಳ ಆ ದೊಡ್ಡ ಒಂದು ವಿದ್ಯಾಸಂಸ್ಥೆ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಬಹುದು ಅನ್ನುವಂಥ ಮಾತು. ಜೊತೆಗೆ ಅವರ ತಾಯಿಯನ್ನು ನಾವು ಮಾತಾಡಿಸಿದ್ವಿ, ದೊಡ್ಡಪ್ಪ ಅವರನ್ನು ಮಾತಾಡಿಸಿದ್ವಿ, ಅವರ ಸಹೋದ್ಯೋಗಿಗಳನ್ನು ಮಾತಾಡಿಸಿದ್ವಿ. ಇನ್ನು ಕೆಲವರು ಅವರು KS ಮಾಡ್ತಾ ಇರುವಾಗ, ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅವರ ಜೊತೆ ಇದ್ದವರು, ಅವರ ಕೆಲವು ಡೌಟ್ಸ್ಗಳೇನಿತ್ತು ಅದನ್ನು ಕೂಡ ನಾವು ಮಾತಾಡಿಸಿದ್ವಿ. ಈಗ ನಾಗರಾಜ್ ಅವರು ನಿಶ್ಚಲಾನಂದ ಸ್ವಾಮೀಜಿಗಳೇನಾಗಿದ್ದಾರೆ, ಅವರ ಊರಿನ ಜನ ಏನು ಹೇಳ್ತಾರೆ ಇವರ ಬಗ್ಗೆ ಬನ್ನಿ ನೋಡೋಣ. ಸಣ್ಣದಿಂದಲೂ ಕೂಲಿ ಮಾಡ್ಕಡೆ ಓದಿ ಬರೀ ಕಷ್ಟಪಟ್ಟೆ ಓದ್ಕೊಂಡು ಇದು ಮಾಡಿದರು. ಆಮೇಲೆ ಕೆಲಸಗಳು ಅದು ಇದು ಸಿಕ್ತು. ಕೊನೆಗೆ ಈ ರಾಜಕೀಯ ಒತ್ತಡಗಳು ಅದರಿಂದ ಇದು ಮಾಡಿಬಿಟ್ಟು ಮನಸ್ಸಿಗೆ ಬೇಜಾರು ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ. ಬೇರೆ ಹೇಳ್ತಾ ಇದ್ರು. ರಾಜಕೀಯದ ನಿಷ್ಠಾವಂತ ಅಧಿಕಾರಿ ಅವನು. ಅಲ್ಲಿ ಬಿಡಬೇಕಲ್ಲ. ಈಗಿನ ಪ್ರಪಂಚದಲ್ಲಿ ಈ ರಾಜಕೀಯ ಒತ್ತಡಗಳು ಅದರಿಂದ ಬೇಸರ ಆಗ್ಬಿಟ್ಟು ಈ ಥರ ಮಾಡ್ಕೊಂಡವನೇ ಅಂತ ಅನಿಸುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ನಿಮ್ಮ ಊರವ್ರಿಗೆ ಈಗಲೂ ಕೂಡ ನಿಮ್ಮ ಮೇಲೆ ಡೌಟ್ ಏನಂತಂದರೆ ರಾಜಕೀಯ ಒತ್ತಡದಿಂದ ನೀವು ಸನ್ಯಾಸತ್ವ ಸ್ವೀಕರಿಸಿದ್ರಿ ಅನ್ನುವಂಥದ್ದು. ಬಹುಶಃ ಇದು ಮತ್ತೆ ಮತ್ತೆ ಚರ್ಚೆ ಆಗ್ತಾನೆ ಇರುತ್ತೆ, ರಾಜಕೀಯ ಒತ್ತಡದಿಂದಲೇ ಇರಬೇಕು. ಸೊ ಹಾಗಿರುವಾಗ ಅದೊಂದು ಪಲಾಯನವಾದ ಅಂತ ಬರುತ್ತೆ. ಸ್ವಾಮೀಜಿಗಳು ಏನು ಹೇಳ್ತೀರಿ? ಸಾಮಾನ್ಯವಾಗಿ ನಮ್ಮ ಊರಿನ ಗ್ರಾಮಸ್ಥರು ನನ್ನನ್ನು ವರ್ಗಾವಣೆ ಮಾಡಿದಂಥ ಸಮಯದಲ್ಲಿ ಮತ್ತು ಸಹಜವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಇದ್ದಾಗ ಈ ರೀತಿ ಮನಪರಿವರ್ತನೆ ಮಾಡ್ಕೋಬೋದು ಅನ್ನೋ ಭಾವನೆ ಇರುತ್ತೆ. ಆದರೆ ನನ್ನರದಲ್ಲಿ ನನಗೆ ಭಾಳ ಚಿಕ್ಕಂದಿಂದಲೇ ಇನ್ನೂ ವಿಶೇಷವಾದಂಥ ಒಂದು ಕುತೂಹಲಕಾರ ಸಂಗತಿ ಅಂದರೆ, ನಾನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡೋಂಥ ಸಂದರ್ಭದಲ್ಲಿ ಪರಮಪೂಜ್ಯ ನಿರಂಜನ ಪ್ರಾಣಸ್ವರೂಪಿ ಶಿವಕುಮಾರನಾಥ ಸ್ವಾಮೀಜಿಯವರ ಒಂದು ಕ್ರಿಯಾಶೀಲತೆಯನ್ನು ನೋಡಿ ನನಗೂ ಕೂಡ ಬಹಳ ಆಶ್ಚರ್ಯ ಆಗ್ತಿತ್ತು. ನಾನೂ ಕೂಡ ಈ ಗುರುಗಳ ಶಿಷ್ಯನಾಗಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನನಗೆ ನನ್ನ ಚಿಕ್ಕಪ್ಪ, ಬೇಡ, ನೀನು ಹೆಚ್ಚು ಓದಿ ಅನಂತರದಲ್ಲಿ ನಿನ್ನ ಸ್ವಂತ ನಿರ್ಧಾರ ತೆಗೆದುಕೋ. ಈಗ ಸ್ವಾಮೀಜಿಗಳನ್ನು ನೋಡುವಾಗ, ಅವರ ಕೆಲಸ ಕಾರ್ಯಗಳನ್ನು ನೋಡುವಾಗ, ತ್ರಿವಿಧ ದಾಸೋಹಗಳನ್ನು ನೋಡುವಾಗ ಪ್ರಭಾವಿತರಾಗೋದು ಇದ್ದದ್ದೇ. ಆದರೆ ನೀವು ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನೀವೊಂದು ಏನು ಅಂತ ಮಾಡಿ ತೋರಿಸಿದ ನಂತರ ಆಧ್ಯಾತ್ಮದ ಒಲವು ತೋರಿಸಬೇಕು ಅನ್ನೋದು ನಿಮ್ಮ ಇಂಗಿತವಾಗಿತ್ತು. ಓಕೆ, ಈಗ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಟೋಟಲ್? ಅಂದರೆ ಮೊದಲು ಯಾರಿದ್ರು? ತಂದೆ ತಾಯಿ, ಒಟ್ಟು ಹೇಗೆ ನಿಮ್ಮ ಅಣ್ಣ ತಮ್ಮಂದಿರು? ನಮ್ಮ ತಂದೆ ತಾಯಿ ಮತ್ತು ನನಗೆ 2 ಅಕ್ಕಂದಿರು ಮತ್ತು ಒಬ್ಬ ಅಣ್ಣ ಇದ್ದಾರೆ. ನಾನೇ ಕಿರಿಯವನು. 2 ಅಕ್ಕಂದಿರಿಗೂ ಕೂಡ ಮದುವೆ ಮಾಡಿ ನಾವು ಬೇರೆ ಕಡೆ ಇದ್ದಾರೆ, ಚೆನ್ನಾಗೇ ಇದ್ದಾರೆ. ಅಣ್ಣನೂ ಕೂಡ ಬೆಂಗಳೂರಿನಲ್ಲೇ ಸಂತೋಷವಾಗಿದ್ದಾರೆ. ತಂದೆ ತಾಯಿಗಳಿಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆರ್ಥಿಕವಾಗಿ ಅವ್ರಿಗೂ ಕೂಡ ಅನುಕೂಲ ಇದೆ. ಒಳ್ಳೆಯ ಮನಸ್ಸಿನಿಂದ ಅವರು ಆಶೀರ್ವಾದ ಮಾಡಿದ್ದೇ. ಆದರೆ ಅವರು ಒಂದು ಹೆತ್ತಿದ್ದಕ್ಕೆ, ಅವರು ಈ ಸಮಾಜಕ್ಕೆ ನಾನು ಹೆತ್ತಿದ್ದಕ್ಕೆ ಭಾಳ ಸಾರ್ಥಕ ಆಗುತ್ತೆ ಅಂತ ಭಾವಿಸ್ತೇನೆ. ಆದರೆ ಒಂದು ಕಡೆ ಕೇಳಿಬಂತು, ಈಗ ತಂದೆಯವರು, ನೀವು ಹಣಕಾಸು ವ್ಯವಸ್ಥೆ ನೀವು ಹೇಳಿದ್ರಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತೇಳಿ, ಆ ಮಾತು ಕೇಳಿ ಬಂದಿಲ್ಲ. ನಿಜವಾಗಿ ಅಷ್ಟೊಂದು ಆರ್ಥಿಕವಾಗಿ ಸಬಲರಾಗಿಲ್ಲ. ಈಗಲೂ ಕೂಡ ಅವರು ಬೇರೆ ಬೇರೆ ಕೆಲಸಕ್ಕೆ ಹೋಗಬೇಕಾಗತ್ತೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬಂದಿತ್ತು. ಸೊ ಹಾಗಿರುವಾಗ ನೀವು ಸಮಾಜ ಸೇವೆ, ಸಮಾಜ ಉದ್ಧಾರ ಅಂತ ನೀವು ಹೇಳ್ತೀರಿ, ಓಕೆ, ಒಪ್ಕೊಳ್ಳೋಣ. ಆದರೆ ಮನೆಯಲ್ಲೇ ಇನ್ನೂ ಕೂಡ ಕೆಲವು ಕಷ್ಟಗಳಿದೆ. ತಂದೆ ಇನ್ನೂ ಕೂಡ ಕೆಲಸಕ್ಕೆ ಹೋಗಬೇಕಾಗಿದೆ. ಅದಕ್ಕೊಂದು ವ್ಯವಸ್ಥೆ ಮಾಡಿದ ನಂತರ ನೀವು ಬರ್ಬೋದಾಗಿತ್ತಲ್ವಾ? ಇಲ್ಲ, ಸಾಮಾನ್ಯವಾಗಿ ನಮ್ಮ ತಾಯಿ ಬಹಳ ಕಷ್ಟಜೀವಿ. ಹಾಗಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ತಂದೆಯೂ ಕೂಡ ಕಷ್ಟಜೀವಿ, ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡಿದ ತಕ್ಷಣ ಅವರು, ಅಥವಾ ಮಗ ತಹಶೀಲ್ದಾರ್ ಆದ ತಕ್ಷಣ ಸಂತೋಷವಾಗಿರಬೇಕು ಮತ್ತು ಎಂಜಾಯ್ ಮಾಡಬೇಕು ಲೈಫು ಅಂತೇನು ಎಲ್ಲೂ ಕಾನೂನಿಲ್ಲ. ಕಷ್ಟಪಟ್ಕೊಂಡು ಈಗ ಬಸವೇಶ್ವರರು, ಜಗಜ್ಯೋತಿ ಬಸವೇಶ್ವರರು ದೊಡ್ಡ ಮಂತ್ರಿ ಆಗಿದ್ದು ಕೂಡ ಅವರು ಕಾಯಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಂಥವ್ರು. ನನ್ನ ಒಂದು ಭಾವನೆ ಪ್ರಕಾರ ಎಷ್ಟೇ ಶ್ರೀಮಂತ ಆಗಿರಲಿ, ಪ್ರತಿಯೊಬ್ಬನೂ ಕೂಡ ಅವನ ಅನ್ನವನ್ನು ದುಡಿದು ತಿನ್ನಬೇಕು ಅನ್ನೋದು ನನ್ನ ಭಾವನೆ. ನಿಜವಾಗ್ಲೂ ಇವತ್ತು ನಾನು ಕಾಯಕ ಕರ್ತವ್ಯ ದೇವರು ಅಂತ ಭಾವನೆ ಇದ್ದರೆ ಅದು ನನ್ನ ತಾಯಿಯಿಂದಲೇ ಕಲ್ತಿದ್ದು. ಅವ್ರಿಗೀಗ ಅನಿಸಿರ್ಬೋದು. ಆದರೆ ನಾನು ಸಾಕಷ್ಟು 10 ವರ್ಷಗಳ ಕಾಲ ನಾನು ಸರ್ಕಾರಿ ಸೇವೆಯಲ್ಲಿ, 5 ವರ್ಷಗಳ ನಾನು ತಹಶೀಲ್ದಾರ್ ಹುದ್ದೆಯಲ್ಲಿ ಅವರಿಗೆ ನನ್ನ ಸಂಬಳದಲ್ಲಿ ಬರುವಂಥ ಹಣದಲ್ಲೇ ಒಂದು ಸಣ್ಣ ಮನೆಯೂ ಕೂಡ ಕಟ್ಸ್ಕೊಟ್ಟಿದ್ದೀನಿ. ಹಾಗೆ ಅವ್ರಿಗೆ ಒಂದಷ್ಟು ಫಿಕ್ಸ್ಡ್ ಡಿಪಾಸಿಟ್ ಇಡ್ಲೂ ಕೂಡ ನಮ್ಮ ತಂದೆ ಹತ್ರ ಹಣನೂ ಕೂಡ ಕೊಟ್ಟಿದ್ದೇನೆ. ಅವರು ತಮ್ಮ ಬದುಕಿರೋವರೆಗೂ ಯಾರನ್ನೂ ಕೂಡ ಡಿಪೆಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲದ ರೀತಿ ನನ್ನ ಕೈಲಾದ ಮಟ್ಟಿಗೆ ಒಂದು ಋಣವನ್ನು ತೀರಿಸಿದ್ದೇನೆ. ಈ ಸಮಾಜದ ಋಣವನ್ನೇ ಅವ್ರ ಋಣ ಅಂತ ನಾನು ಭಾವಿಸ್ತೀನಿ. ಈ ಸಮಾಜವನ್ನು ನನ್ನ ತಾಯಿ ಅಂತ ಭಾವಿಸ್ತೇನೆ. ವಾಟ್ ನೆಕ್ಸ್ಟ್? ನಾಳೆ ನಾಡಿದ್ದು ಅದರಾಚೆ ಏನು ಮಾಡ್ತೀರಿ? ಮೊದಲಿಗೆ ನಾನು
ಆದಿಚುಂಚನಗಿರಿ ಮಹಾಕ್ಷೇತ್ರದಲ್ಲಿ ಇದ್ದುಕೊಂಡು ಸಂಸ್ಕೃತ ವೇದ ಭಗವದ್ಗೀತೆಗಳನ್ನ ಪುರಾಣಗಳನ್ನೆಲ್ಲ ತಿಳ್ಕೊಂಡು ಇನ್ನೂ ಹೆಚ್ಚಿನ ಪರಿಪಕ್ವ ಸಂಸ್ಕಾರಭರಿತ ಆಧ್ಯಾತ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತೀನಿ. ಮತ್ತು ಗುರುಗಳು ನನಗೆ ಯಾವ ಜವಾಬ್ದಾರಿಯನ್ನು ವಹಿಸ್ತಾರೋ ಸ್ವಾಮೀಜಿಗಳು ಯಾವ ಜವಾಬ್ದಾರಿ ವಹಿಸ್ತಾರೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ತೀರಿ. ಓಕೆ, ಈಗ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲಿಗೆ ಸಾಧಾರಣವಾಗಿ ಓರ್ವ ವ್ಯಕ್ತಿ ಸನ್ಯಾಸಿ ಆಗ್ತೇನೆ ಅಂತ ಹೇಳುವಾಗ ಮನೆಯವರು ಕುಟುಂಬದವರು ಹೆದರೋದು ಯಾಕೆ ಅಂತಂದರೆ ಅದು ಬಹಳ ಕಠಿಣ ಅನ್ನುವಂಥದ್ದು. ಯಾಕೆ ಕಠಿಣ ಅನ್ನುವಂಥದ್ದು ಅಂತಂದರೆ ಬ್ರಹ್ಮಚರ್ಯ ಪಾಲಿಸಬೇಕಾಗತ್ತೆ, ಅರಿಷಡ್ವರ್ಗಗಳನ್ನು ಗೆಲ್ಲಬೇಕಾಗತ್ತೆ, ಕಾಮ ಕ್ರೋಧ ಮೋಹ ಮದ ಮತ್ಸರ ಯಾವುದು ಇರಬಾರ್ದು ಅನ್ನುವಂಥದ್ದು. ಸೊ ಒಂದು ವೇಳೆ ಸನ್ಯಾಸಿಗಳು ಆಗಬೇಕು ಅಂತಂದರೆ ಮೊದಲಿಗೆ ಇರುತ್ತೆ, ಬಾಲಕನಾಗಿರುವಾಗಲೇ ಅವನು ಸನ್ಯಾಸಿ ಆಗುವಂಥವನು ಮುಂದೆ ದೊಡ್ಡ ಸ್ವಾಮೀಜಿ ಆಗುವಂಥ ಆಗುವಾಗ ಸಾಧಾರಣವಾಗಿ ಅದಕ್ಕೆ ಬೇಕಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ನಾವು ಸಾಧಾರಣವಾಗಿ ಕೆಲವು ಮಠಗಳಲ್ಲಿ ಅಥವಾ ಕೆಲವು ದೇವಸ್ಥಾನಗಳಲ್ಲಿ ಇವುಗಳನ್ನು ನೋಡ್ತಾ ಬಂದಿದ್ದೀವಿ. ಆದರೆ ಅಚಾನಕ್ಕಾಗಿ ಸ್ವಾಮೀಜಿಗಳಾಗುವಾಗ ಈ ಒಂದು ಅರಿಷಡ್ವರ್ಗಗಳನ್ನು ಗೆಲ್ಲೋದಕ್ಕೆ ಹೇಗೆ ಸಾಧ್ಯ, ಅದಕ್ಕಾಗಿ ಪಂಚೇಂದ್ರಿಯಗಳ ನಿಯಂತ್ರಣ ಹೇಗೆ ಮಾಡೋದಕ್ಕೆ ಸಾಧ್ಯ, ಇವೆಲ್ಲ ಪ್ರಶ್ನೆಗಳನ್ನು ನಾವು ಸ್ವಾಮೀಜಿಗಳ ಕೇಳೋಣ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.